ಮತ್ತ ಈ ಜಾಗೃತ ವಸ್ತುಗಳು ನಾವು ವಸ್ತು ಧ್ಯಾನ ಮಾಡೋಕ್ಕಿಂತ ಪೂರ್ವದಲ್ಲೇನೆ ಇರ್ತಾವ. ಮತ್ತ ಅದು ವಸ್ತು ಏನಪ್ಪಾ ಅಂತಂದ್ರೆ ಇವತ್ತಿನ ವಸ್ತು ನಾಳೆನೇ ಇರ್ತದೆ. ಇವತ್ತಿನ ವಸ್ತು ಏನಿರ್ತತಿ ನಾಳೆ. ಮತ್ತ ಈ ಪ್ರಪಂಚ ಏನೈತಲ್ಲ ಇದು ಸ್ವಪ್ನದ ವಸ್ತು ಅದಲ್ಲ, ಆ ಸ್ವಪ್ನದಾಗಿದ್ದ ಮರಲ್ಲ ಜಾಗ್ರದಾಗ ಇರಂಗಿಲ್ಲ. ಹೌದ್ರಿ, ಮರದ ಜಾಗ್ರದಾಗ ಇರೋದಿಲ್ಲ. ಮತ್ತೊಂದ್ ಸ್ವಪ್ನ ಬಿತ್ತಂದ್ರ ಆದ್ರ ಅವಾಗನೂ ಇರೋದಿಲ್ಲ. ಇದಪ್ಪ ಈ ಜಾಗೃತ ವಸ್ತು. ನೀನ್ ನಿದ್ದೆ ಮಾಡಕ್ಕಿಂತ ಹಿಂದೂ ಅದ ಇತ್ತು. ನಿದ್ದೆ ಮಾಡಿ ಅಂತ ಪರಮಾತ್ಮ ಅದ ಇತ್ತು. ಇದಕ್ಕೆ ಅಂದ್ರೆ ನಿಮ್ ಮಿಥ್ಯೆ ಅಂತೀರಿ. ಪ್ರಾತಿಭಾಷಿಕ ಸತ್ತ ಕೊಟ್ರ ಜ್ಞೇಯ ಸಮಕಾಲದಲ್ಲಿ ಜ್ಞಾನ ಸಮಕಾಲದಲ್ಲಿ ಜ್ಞೇಯ ಇರ್ತದೆ. ಈಗ ಸ್ವಪ್ನ ಪ್ರಪಂಚ ಅಂತ ದೃಷ್ಟಾಂತ ಕೊಟ್ರೆ ನಮ್ ನಂಬಿಕೆ ಬರ್ತದ. ಈ ತ್ರಿಪುಟಿದ ಏನೈತಿ ನೋಡ್ರಿ, ಈ ತ್ರಿಪುಟಿದ ಜಾಗೃತದೊಳಗೆ ತ್ರಿಪುಟಿ ರೂಪ ಪ್ರಪಂಚ, ಈ ವಸ್ತುಗಳು ಸರ್ವಾನುಭವದಿಂದ ಈ ಪ್ರಪಂಚ ಎಲ್ಲರಿಗೂ ಕೂಡ ಪ್ರಪಂಚದ ವಸ್ತುಗಳು ಅವು ಯಾವ್ದೋ ಬಹಳ ವರ್ಷಗಳಿಂದ ಕಾಲಗಳಿಗೆ ಇದ್ದಿದ್ದು ಪ್ರತೀತಿ ಆಗ್ತದೆ. ಅದಕ್ಕೆ ಇದಕ್ಕ ನೀವು ಮಿಥ್ಯ ಅಥವಾ ಪ್ರಾತಿಭಾಷಿಕ ಹೆಂಗ ಅಂತೀರಿ ಅಂತ ಪ್ರಶ್ನೆ ಮಾಡ್ತಾನ. ಹಿಂಗಂತ ಕೇಳಿದ. ಎಂದೊಡೆ ಈ ಖುಷಿಯ ರೂಪಿಯಿಂದಾದ ಜಗಮಿಂತು ನಿಂದು ಫಲಕಾಲ ಮೆಹುದು ಎಂತೆನಲು ಕೇಳ್ತಿರಂ ದೃಷ್ಟಿ ಸೃಷ್ಟಿಯೋ ಕೇಳುವೆ. ನೀ ಎಂದೊಡೆ ಶಿಷ್ಯ ಹಿಂಗಂದ್ರ ಏನಂತ? ಶಿಷ್ಯ ಹಿಂಗ ಏನಂತ ನೋಡ್ರಿ, ಜಾಗೃತದ ತ್ರಿಪುಟಿ ರೂಪ ಪ್ರಪಂಚ ನೀವ್ ವ್ಯಾವಹಾರಿಕ ಪ್ರಾತಿಭಾಷಿಕ ಅಂದ್ರೆ ನಮಗೆ ಬರಂಗಿಲ್ಲ. ಬಹಳ ವರ್ಷಗಳಿಂದ ಅದೇ ವಸ್ತುನ ಕಾಣಾಗ್ತದ. ಅದಕ್ಕ ಇವು ಮಿಥ್ಯೆ ಅಲ್ಲ, ಸತ್ಯ ಅದ. ಅಂದ್ರ ಈ ಜಾಗೃತದ ಪ್ರಪಂಚವನ್ನು ಸ್ವಪ್ನದ ಪ್ರಪಂಚಕ್ಕೆ ಹೋಲಿಕೆ ಮಾಡಿ ಮಿಥ್ಯೆ ಅನ್ನಕ್ ಹೋಗ್ಬ್ಯಾಡ್ರಿ ಅಂತ ಹಿಂಗ ಅಂದರ. ಎಂದೊಡೆ ಬಾಳ ದಿವಸದಿಂದ ಇದ ತೋರಾಕತ್ತಲ್ಲ, ಇದ ವಸ್ತುನ ತೋರಾಕತ್ತ ಬಾಳ ದಿವಸ. ಅದಕ್ಕ ಇದಕ್ಕೆ ಮಿಥ್ಯೆ ಅಂತೀರಿ ನೀವು ಅಂತ ಎಂದೊಡೆ ಖುಷಿಯ ರೂಪಿಂದಾದ ಜಗತ್ತಿಂತು. ಹಿಂಗ ಅವ್ನ್ ಪ್ರಶ್ನೆ ಮಾಡಿದ್ದಕ್ಕ ಜಗತ್ತು ಖುಷಿನ ಐತಪ್ಪ, ಏನ್ ಜಗತ್ತು ಈ ರೀತಿಯ ಖುಷಿನ ಅದ. ಆದ್ರ ಖುಷಿ ಇದ್ರು ಕೂಡ ಬಹಳ ವರ್ಷಗಟ್ಲೆ ಯುಗಗಳಿಂದಲೂ ಕೂಡ ಏನ್ ಐತಂತನ ಅನಸ್ತವ. ಹಿಂಗ ಐತಂತ ಯಾಕೆ ಅನ್ಸಾಕತ್ತದು? ಅದಕ್ಕ ಅದ ಯಾಕ ಅನ್ಸಾಕತ್ತತಿ ಅಂದ್ರೆ ನಮ್ಮ ಸ್ವರೂಪದ ಅಜ್ಞಾನದಿಂದ ಅದ ಹಂಗ ತೋರಾಕತ್ತೈತಿ, ಐತಿ ಅಂತ ತೋರಾಕತ್ತೈತಿ. ಅದಕ್ಕ ನಿನಗ ಈ ಜಾಗೃತ ಪ್ರಪಂಚ ವಸ್ತುಗಳು ಬಹಳ ದಿನದ ಐತಿ ಅಂತ ಅನ್ಸಾಕತ್ತೈತಲ್ಲ, ಯಾಕಂದ್ರ ಅದು ನಿಮ್ಗೇನಾಗಿತ್ತು, ನಮ್ಗ ಅಜ್ಞಾನದಿಂದ ಹಂಗ ಅನ್ಸಾಕತ್ತದ. ಅದನ್ನ ನಾವು ದೃಷ್ಟಿ ಸೃಷ್ಟಿವಾದದೊಳಗೆ ಹೇಳ್ತೀವಿ. ಅದು ಮಿಥ್ಯ ಅಂತ ಹೇಳಿ ಈ ಜಾಗೃತ ತ್ರಿಪುಟಿ ಅನ್ನುವಂಥದ್ದು, ಜಾಗೃತ ಜಗತ್ತು ಅನ್ನೋದು ಮಿಥ್ಯ ಅಂತ ನಾವು ದೃಷ್ಟಿ ಸೃಷ್ಟಿಯೊಳಗೆ ಹೇಳ್ತೇವಿ. ಅಂದ್ರೆ ದೃಷ್ಟಿ ಸೃಷ್ಟಿ ಅಂದ್ರೆ ಏನು? ದೃಷ್ಟಿ ಸೃಷ್ಟಿ ಅಂದ್ರ ಸೃಷ್ಟಿ ಅಂದ್ರ ಜಗತ್ತು. ಅಂದ್ರೆ ಸೃಷ್ಟಿ ಅಂದ್ರ ಜಗತ್ತು ಅಂದ್ರ ಜ್ಞಾನವೇ ಜಗತ್ತಾಗಿ ತೋರ. ದೃಷ್ಟಿರೇವ ಸೃಷ್ಟಿ. ದೃಷ್ಟಿರೇವ ಸೃಷ್ಟಿ ಅಂದ್ರೇನು? ದೃಷ್ಟಿ ಅಂದ್ರ ಜ್ಞಾನ ಅಂದ್ರ ಬ್ರಹ್ಮಜ್ಞಾನ ಅಲ್ಲ, ಮತ್ತ ಅವಿದ್ಯಾ ವೃತ್ಯಾತ್ಮಕ ಜ್ಞಾನ. ಅವಿದ್ಯಾ ವೃತ್ಯಾತ್ಮಕ ಜ್ಞಾನವೇ ಜ್ಞೇಯವಾಗಿ ತೋರಾಕತ್ತದ. ಹಗ್ಗದಲ್ಲಿ ಹಾವು ತೋರಾಕತ್ತದಲ್ಲ, ಅದು ಅವಿದ್ಯಾ ವೃತ್ಯಾತ್ಮಕ ಜ್ಞಾನವೇ ಹಾವಾಗಿ ತೋರ. ಅವಿದ್ಯಾ ವೃತ್ಯಾತ್ಮಕ ಜ್ಞಾನ ಹಾವಾಗಿ ತೋರ. ಹಗ್ಗದ ಜ್ಞಾನ ವಿಶೇಷ ಜ್ಞಾನ ಆಗಿಲ್ಲ. ಅವಾಗ ಅವಂಗೇನಾಗ್ಬಿಡ್ತದ? ಸಾದೃಶ್ಯ ದೋಷದಿಂದ ಯಾವ್ದೋ ಒಂದು ಅದೇ ಒಂದು ನಿಜವಾದ ಹಾವನ್ನು ಏನೋ ನೋಡ್ಯಾನ, ಸಂಸ್ಕಾರದ ಅದೇ ಸಾದೃಶ್ಯ ದೋಷ ಇರುವುದರಿಂದ ಅವ್ನಿಗೆ ಏನಾಗಿ ಬರ್ತದ? ಅವಿದ್ಯಾ ವೃತ್ಯಾತ್ಮಕ ಜ್ಞಾನ ಉತ್ಪತ್ತಿ. ಹಗ್ಗದ ವಿಶೇಷ ಜ್ಞಾನ ಆಗಿದ್ರೆ ಅಲ್ಲಿ ಅವಿದ್ಯಾ ವೃತ್ಯಾತ್ಮಕ ಜ್ಞಾನ ಇರ್ತಿದ್ದಿಲ್ಲ. ಅದು ಹಗ್ಗದ ವಿಶೇಷ ಜ್ಞಾನ ಆಗದೇ ಇದ್ದಾಗ ಅವಿದ್ಯಾ ವೃತ್ಯಾತ್ಮಕ ಜ್ಞಾನ ಅಲ್ಲಿ ಉಳಿತದೆ. ಅದೇ ಏನಾಗಿರ್ತದ? ಜ್ಞೇಯವಾಗಿ ತೋರ್ತದೆ.
ಹಂಗ ದೃಷ್ಟಿ ಸೃಷ್ಟಿ ಒಳಗ ಅವಿದ್ಯ ವೃತ್ತಾತ್ಮಕ ಜ್ಞಾನಕ್ಕೆ ದೃಷ್ಟಿ ಅಂತಾರ. ಅದಕ್ಕ ಜ್ಞಾನ ಅವಿದ್ಯ ವೃತ್ತಾತ್ಮಕ ಜ್ಞಾನವೇ ಜ್ಞೇಯವಾಗಿ ತೋರಾಕ. ಇದಕ್ಕ ಜ್ಞಾತ ಸತ್ತ ಅಂತ. ಎಲ್ಲಿ ಜ್ಞಾತ ಸತ್ತ ಅಂತ ಬರ್ತದ ಅಲ್ಲಿ ಎರಡೇ ಇರ್ತಾವ ಸತ್ತಾಗ, ಒಂದು ಪಾರಮಾರ್ಥಿಕ, ಇನ್ನೊಂದು ಪ್ರಾತಿಭಾಷಿಕ. ಎಲ್ಲಿ ಅಜ್ಞಾತ ಸತ್ತ ಅಂತ ಬರ್ತದ ಅಲ್ಲಿ ಮೂರು ಸತ್ತಗಳು ಇರ್ತಾವ, ಒಂದು ಪಾರಮಾರ್ಥಿಕ, ಒಂದು ವ್ಯಾವಹಾರಿಕ, ಇನ್ನೊಂದು ಪ್ರಾತಿಭಾಷಿಕ. ಈಗ ನಿನಗೆ ದೃಷ್ಟಿ ಸೃಷ್ಟಿವಾದ ಹೇಳ್ತೇವಲ್ಲ, ಎರಡು ಸತ್ತ ಒಪ್ಪಿ ಹೇಳ್ತೇವೆ. ಎರಡೇ ಸತ್ತ. ಜಗತ್ತು ವ್ಯವಹಾರಿಕ ಜಗತ್ತನ್ನು ಪ್ರಾತಿಭಾಷಿಕದಾಗ ಸೇರಿಸಿ ಬರ್ತಾರೆ. ಸೇರಿಸಿ ಅದನ್ನೇನ್ ಮಾಡ್ತಾರೆ, ದೃಷ್ಟಿ ಸೃಷ್ಟಿಯಿಂದ ನಿನಗ ಅವಿದ್ಯ ವೃತ್ತಾತ್ಮಕ ಜ್ಞಾನ ಎಲ್ಲಿ ತನತಿ ಅಲ್ಲಿ ತನ ಜಗತ್ತಿನ ವಸ್ತುಗಳು ಬಹಳ ದಿವಸ ಕಟ್ಲೆ ಅದಾವ ಅಂತ ಅನಿಸ್ತದ. ಅದನ್ನ ಮುಂದೆ ಹೇಳ್ತಾರೆ, ದೃಷ್ಟಾಂತ ಕೊಡ್ತಾರೆ. ನಿಮಿಷ ಕನಸಿನೊಳಗೆ ಅಮಿತ ಯುಗ ಮಿರುಪ ಸಂಭ್ರಮವು ಎಂತ ತೋರುತ್ತಿಹುದು ಅಂತೆ ಜಗವಿದು ವಿಮಲಾತ್ಮನಲ್ಲಿ ಚಿರಬೇಕು. ಈಗ ಒಂದ್ ದೃಷ್ಟಾಂತ ಕೊಡ್ತಾರ ನೋಡ್ರಿ. ಈಗ ನಮಗೊಂದು ಕನಸು ಬಿದ್ದದಪ್ಪ. ಕನಸ ಎಷ್ಟು ನಿಮಿಷ ಬಿದ್ದಿರ್ತದ? ಒಂದ್ 2 ನಿಮಿಷ 3 ನಿಮಿಷ, ಅದ ಬಾಳ ಬಿದ್ದೈತ ಒಂದ್ 5 ನಿಮಿಷ. ಹೌದ್ರಿ? ಆ ಕನಸು ಬರೀ 5 ನಿಮಿಷದ ಒಳಗಿನ ಕನಸು. ಆ ಕನಸಿನ್ಯಾಗ ಎಷ್ಟು ಯುಗ ನಾವು ಕಾಲ ಕಳೆದಂಗ ಅನಿಸಿರ್ತದ ನೋಡ್ರಿ. ಕನಸ ಬರೇ ಒಂದ್ 5 ನಿಮಿಷದ 4 ನಿಮಿಷ ಕನಸು ಬಿದ್ದ 4 ನಿಮಿಷ ಬಿಡಂಗಿಲ್ಲ ಬಿಡ್ರಿ. ಅದಕ್ಕ ಆಗ ನಿಜಗುಣ್ರ ಹೇಳ್ತಾರಲ್ಲ, ಬ್ರಹ್ಮ ಅಂತ ಹೇಳ್ತಾರ. ಅವ್ರು ಏನಂತ ಅವರು ಶತವರ್ಷದ ಬ್ರಹ್ಮ. ಈ ಒಂದು ಕ್ಷಣಭಂಗುರವ ಕನಸಿನ ಬಾಳ ಗಣಿಸಲು ಶತವರ್ಷದ ಭ್ರಮಕ್ಕೆ. ಕ್ಷಣಭಂಗುರವ ಕನಸಿನ ಬಾಳ ಬರೀ 1 2 ನಿಮಿಷದ 3 ನಿಮಿಷದ ಕನಸು ಬಿದ್ರ ಅಲ್ಲಿ ಎಷ್ಟು ದಿವಸ ಇದ್ದಂಗ ಆಗಿರ್ತದ್ರಿ. ಕನಸಿನ್ಯಾಗ ನಾವು ಸೈಟ್ ಹಿಡಿತೇವೆ, ಹೌದಲ್ಲ? ಪಕ್ಕ ಜನ್ಮ ಮಾಡ್ತೀವಿ, ಆಮೇಲೆ ಅದು ಮನಿ ಕಟ್ತೀವಿ. ಕನಸಿನ್ಯಾಗ ಅವ್ರ ಮನಿ ಪ್ರವೇಶ ಮಾಡ್ತೀವಿ, ಅಲ್ಲೇ ಮದುವೆ, ಆಮೇಲೆ ಅದಾಗ ಅದೇ ಮನ್ಯಾಗ ಮದುವೆ, ಮಕ್ಕಳು ಕೆಲವು ದಿನ ಇದ್ಮೇಲೆ ನೀ ಸತ್ತು ಹೋಗ್ಬಿಡ್ತೀವ. ಎಷ್ಟು ವರ್ಷ ಬೇಕಂತ ದೇಶ ಕಾಲದೊಳಗ ವಿಚಾರ ಮಾಡಿ ನೋಡಿ. ಎಟ್ ಬೇಕು ಮನಿ ಕಟ್ಟಾಕ ಸೈಟ್ ಎಟ್ ಬೇಕು? 30-40 ಬೇಡ. ನಿನ್ ಕನಸು 30-40 ಬಿದ್ದೈತೆ. ಬರೀ ವಾಲಾಗ್ರ ಶತಭಾಗಸ್ಯ ಶತಭಾಗ ಕಲ್ಪಿತಸ್ಯ ಬರೀ ಒಂದು ಕೂದಲ 100 ಭಾಗ ಮಾಡಿದ್ರೆ ಹೆಂಗ್ ಶಿವಬೇಕು ಅಂತ ಹಿಂಗ ಅಡ್ಡ ಅಲ್ಲ. ಈ 100 ಭಾಗ ಮಾಡಿದ್ರೆ 1 ಭಾಗ ತಗೊಂಡ್ರ ಇಲ್ಲಿ ಹಿತನಾಮಕ ನಾಡಿಯೊಳಗ ಕನಸ್ಬೋದು. ಎಷ್ಟರ ದೇಶದಿತ್ತು ನಿನಗ ಮನಿ ಕಟ್ಟಾಕಲ್ಲಿ ಜಾಗ? ಮನಿ ಕಟ್ಟಾಕ ನಿನಗ 1 ವರ್ಷ 2 ವರ್ಷ ಬೇಡ, ಚಲೋ 3 ಅಂತಸ್ತಿನ ಮನಿ ಕಟ್ತಾನೆ ಅಂದ್ರೂ ಕೂಡ ನಿನಗೆ ಎಷ್ಟು ನಿಮಿಷದ ಕನಸು ಬೇಕಪ್ಪ? ಕನಸಾಗೆಲ್ಲ ಆಗೈತಿ ನೋಡ್ರಿ. ಅದ್ರಾಗ ಮನಿ ಕಟ್ಟಿ ಮದ್ವಿ ಮಾಡ್ಕೊಂಡ್ ಮೊಮ್ಮಕ್ಕಳ ಮದ್ವಿ ಮಾಡಿ ನೀ ಏನ್ ಸತ್ತು ಹೋಗುದೈತಿ ಅಲ್ಲಿ ಕನಸಿನ್ಯಾಗ. ಹೌದಿಲ್ಲ? ನಿನಗ ಹಂಗ ಬರೇ 1-2 ನಿಮಿಷದಾಗ ಯುಗ ಕಳ್ದಂಗ ಆಗಿರ್ತದಲ್ಲ ಕನಸಿನ್ಯಾಗ. ಹಂಗ ಇಲ್ಲಿ ಬಾಳ ದಿವಸದ್ದು ಯುಗಗಟ್ಲೆ ಜಗತ್ತು, ಯುಗ ಏನು ಕಲ್ಪ ಯುಗಗಳಿಂದ ಅದೇ ಜಗತ್ತದ ಅಂತ ಅನಿಸ್ತದಲ್ಲ. ಅದೇನ್ ಅನಿಸ್ತದಂದ್ರೆ ಅದು ನಮ್ಮ ಒಂದು ಸ್ವರೂಪದ ಜ್ಞಾನ ಇಲ್ದಾಗ, ಅವಿದ್ಯ ವೃತ್ತಾತ್ಮಕ ಜ್ಞಾನ ಇದ್ದಾಗ. ಸ್ವರೂಪದ ಜ್ಞಾನ ಆಗಿರ್ಬಾರ್ದು, ಅವಿದ್ಯ ವೃತ್ತಾತ್ಮಕ ಜ್ಞಾನ ಇರಬೇಕು. ಅಲ್ಲಿವರೆಗೂ ಕೂಡ ಈ ಜಗತ್ತ ಖಾಯಮಾಗಿದೆ, ಹಿಂಗ ಐತನ ಅಂತ ಅನಿಸ್ತಾವ. ಅದನ್ನ ಹೇಳ್ತಾರ, ನಿಮಿಷವಹ ಕನಸಿನೊಳಗೆ ಅಮಿತ ಯುಗ ಮಿರುಪ. ಎಷ್ಟೋ ಯುಗ ನಾವು ಅದ್ರೊಳಗ ಕನಸಿನ್ಯಾಗ ಅದೇ ಅಂತ ಅನಿಸ್ತದ. ಕನಸ 2 ನಿಮಿಷ 3 ನಿಮಿಷ ಬಿದ್ರು ಕೂಡ ಸಂಭ್ರಮವು ಎಂತು ತೋರುತ್ತಿರುವುದು. ಕನಸಿನೊಳಗ 1-2 ನಿಮಿಷ ಕನಸು ಬಿದ್ದಾಗ ಅಷ್ಟೋ ಯುಗ ಕಾಲ ಕಳೆದಂತೆ ಅನಿಸ್ತದ. ಅದರಂತೆ ಜಗವಿದು, ಈ ತೋರುವಂತ ಜಗತ್ತು, ವಿದ್ಯಾತ್ಮಕವಾದ ಜಗತ್ತು ವಿಮಲಾತ್ಮನಲ್ಲಿ, ಶುದ್ಧ ಬ್ರಹ್ಮದಲ್ಲಿ ಚಿರಮಿರ್ಕು ಶಾಶ್ವತವಾಗಿ ಐತನ ಅಂತ ಏನ್ರಿ, ಬಹಳ ದಿವ್ಸದ ಐತನ ಅಂತ ಅನಿಸ್ತದ.
ಹೌದಿಲ್ಲ? ಉತ್ಪತ್ತಿ ಆಗಿದ್ರುನು ಅದು ಉತ್ಪತ್ತಿ ಆಗೈತಿ ಅಂತ ಅನಿಸ್ವಲ್ದು. ಆಗಿಂದಾಗ ಉತ್ಪತ್ತಿ ನಾಶ ಆದ್ರೂ ಕೂಡ ಉತ್ಪತ್ತಿ ಆಗೈತಿ ಅಂತ ಅನಿಸ್ವಲ್ದು. ಯಾಕಂದ್ರ ಹೇಳ್ಯಾರ ಹಿಂದಲ್ಲ, ಖ್ಯಾತಿ ಹೇಳುವಾಗ ಖ್ಯಾತಿ ಹೇಳುವಾಗ ಬ್ರಹ್ಮದ ಪ್ರಾಕ ಶುದ್ಧತ್ವ ಈ ಜಗತ್ತಿನಲ್ಲಿ ತೋರಾಕತ್ತ. ಯಾಕ? ಆತ್ಮ ಸದ್ರೂಪ ಇರೋಗ ಐತಲ್ಲ, ಇದೇನು ಅದ್ರ ಆ ಬ್ರಹ್ಮದ ಪ್ರಾಕ ಶುದ್ಧತ್ವ ಜಗತ್ನ್ಯಾಗ ತೋರಾಕತ್ತದ. ಜಗತ್ ಉತ್ಪತ್ತಿ ನಾಶ ಆಗೈತೆ ಅಂದ್ರೆ ಇದ ಐತೆ ಅಂತ ಅನಸ್ತದ. ಪ್ರವಾಹ ರೂಪದಿಂದ ಜಗತ್ ಅನಾದಿ ಐತಿ ಅಂತ, ಇದು ಬದಲಾವಣೆ ಆಗ್ತಾ ಇದ್ರು ಕೂಡ ಪ್ರವಾಹ ರೂಪದಿಂದ ಇದು ಕಾಯಂ ಅಂತ ಅನಿಸ್ತದ. ವಿಚಾರ ನೋಡ್ಯಾರ, ಹಿಂಗ ಉತ್ಪತ್ತಿ ನಾಶ ಆಗ್ತದೆ, ಗೊತ್ತಾಗಂಗಿಲ್ಲ. ಹಂಗ ಈ ಜಗತ್ತುನು ಕೂಡ ಬ್ರಹ್ಮದಲ್ಲಿ ಕಲ್ಪಿತ ಆಗತ್ತ. ಇನ್ನ ದೃಷ್ಟಿ ಸೃಷ್ಟಿ ಹೇಳ್ತಾರ ನೋಡಪ್ಪಾ, ನೀನ್ ಅನುಭವಕ್ಕೆ ಬರೋಂಗ ನಾವು ದೃಷ್ಟಿ ಸೃಷ್ಟಿ ಮೂಲಕವಾಗಿ ಹೇಳ್ತೇವಿ ಅಂತಾರ. ಹಿಂಗ ಒಂದು ನಿಮಿಷ ಕನಸಿನೊಳಗ ಹಿಂಗ ಯುಗಗಳು ಕಳೆದಂತೆ ಅನಸ್ತತಲ್ಲ, ಹಂಗ ಕಲ್ಪಿತ ಪ್ರಪಂಚ ಏನ ಈ ಚಿನ್ಮಾತ್ರನಲ್ಲಿ ಕಲ್ಪಿತ ಆಗಿದ್ರು ಕೂಡ ಬಹಳ ದಿವಸದಿಂದ ಐತಿ ಅಂತ ಅನಿಸ್ತದ ಅಂತ ಹೇಳಿದ್ರು. ಈಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಈಗ ನೀವೇನ್ ಹೇಳಿದ್ರಿ ಗುರುಗಳೇ, ಜಗತ್ತಿನ ವಿಷಯದಲ್ಲಿ ದೃಷ್ಟಿ ಸೃಷ್ಟಿವಾದವನ್ನು ಒಪ್ಪಿದ್ರು. ಎರಡ ಸತ ಒಂದು ಪ್ರಾತಿಭಾಷಿಕ, ಇನ್ನೊಂದು ಪಾರಮಾರ್ಥಿಕ. ಪಾರಮಾರ್ಥಿಕ ಸತ್ತ ಉಳಿದು ಬ್ರಹ್ಮಚೇತನ, ಪ್ರಾತಿಭಾಷಿಕ ಸತ್ತ ಉಳಿದು ಈ ಜಗತ್ತ. ಹೌದಲ್ಲ? ದೃಷ್ಟಿ ಅಂದ್ರೆ ಈ ದೃಷ್ಟಿ ಸೃಷ್ಟಿವಾದ. ದೃಷ್ಟಿ ಅಂದ್ರ ಅವಿದ್ಯ ವೃತ್ಯಾತ್ಮಕ ಜ್ಞಾನಕ್ಕೆ ದೃಷ್ಟಿ ಅಂತಾರ. ಬ್ರಹ್ಮನ ಜ್ಞಾನ ಅಲ್ಲ, ಅವಿದ್ಯ ವೃತ್ಯಾತ್ಮಕ ಜ್ಞಾನ. ಅದು ಅವಿದ್ಯ ವೃತ್ಯಾತ್ಮಕ ಜ್ಞಾನ ಎಲ್ಲಿವರೆಗೆ ಇರ್ತದ, ಆ ಅವಿದ್ಯ ವೃತ್ಯಾತ್ಮಕ ಜ್ಞಾನವೇ ಜ್ಞೇಯವಾಗಿ ತೋರ್ತದ. ಹಿಂಗ ಹೇಳ್ದಂಗ ಸ್ವಲ್ಪ ಬಾಳ ಕಠಿಣ ಅದ, ನಿಮಗ್ ಬಾಳ ಹೇಳುದಿಲ್ಲ. ನಾ ಬಾಳ ಬರ್ದಾರ, 20 ಪೇಜ್ ಬರ್ದಾರ. ಏನ್ರಿ ನಿಮಗ್ ತಿಳಿಯಂಗನೂ ಇಲ್ಲ. 1-2 ಅಷ್ಟ ಹೇಳಿ ಮುಗಿಸಿ ಬಿಡ್ತಾನೆ. ಮುಂದೆ ನೀವು ಅವು ದಾಟಿ ಬಿಡು. ಅದನ್ನಾಗ ತಿಳಿಬೇಕಲ್ಲ, ನಿಮ್ಗೆ ತಿಳಿದ್ರೆ ಕಠಿಣ ಇದ್ರೆ ನಿಮ್ಗೆ ತಿಳಿಯಂಗಿಲ್ಲ. ಅದಕ್ಕೆ ನಾ ಏನ್ ಹೇಳ್ತಾನೆ, ಈಗಲೇ ಪ್ರಶ್ನೆ ಮಾಡ್ತಾನ ನೋಡ್ರಿ ಶಿಷ್ಯ. ದೃಷ್ಟಿ ಸೃಷ್ಟಿ ಅಂದ್ರೆ ಏನ್ ಅಂತೀರಿ ನೀವು? ಅವನು ಶಿಷ್ಯ ಪ್ರಶ್ನೆ ಮಾಡ್ತಾನ, ದೃಷ್ಟಿ ಸೃಷ್ಟಿ ಅಂದ್ರಲ್ಲ ಏನ್ ಅಂತೀರಿ? ದೃಷ್ಟಿ ಸೃಷ್ಟಿ ಅಂದ್ರೆ ಏನು? ಆ ದೃಷ್ಟಿ ವೃತ್ತಿ ರೂಪವಾಗಿರುವುದು, ಚೈತನ್ಯ ರೂಪವಾಗಿರುವುದು ಅಲ್ರಿ. ದೃಷ್ಟಿ ಸೃಷ್ಟಿ ಅಂತ ಹೇಳಿದ್ರಿ, ದೃಷ್ಟಿರೇವ ಸೃಷ್ಟಿ, ದೃಷ್ಟಿಯೇ ಸೃಷ್ಟಿಯಾಗಿ ತೋರಾಕತ್ತಂದ್ರಿ. ನಿಮ್ಗೆ ದೃಷ್ಟಿಗೆ ಅರ್ಥ ಏನು? ಆ ದೃಷ್ಟಿ ಅಂತೀರಲ್ಲ, ಆ ದೃಷ್ಟಿ ವೃತ್ಯಾತ್ಮಕ ಆಗೈತೋ ಅಥವಾ ಚೈತನ್ಯ ಸ್ವರೂಪ ಆಗೈತೋ? ಆ ದೃಷ್ಟಿ ಅಂದ್ರೆ ನೀವು ಅದು ವೃತ್ಯಾತ್ಮಕವೋ ಚೈತನ್ಯ ಸ್ವರೂಪವೋ ಅಂತ ಪ್ರಶ್ನೆ ಮಾಡ್ತಾರೆ. ವೃತ್ತಿ ರೂಪವೇ ದೃಷ್ಟಿ ಎಂದರೆ ಎಂದು ಹೇಳಿದರೆ, ಚರಮ ವೃತ್ತಿಗೆ ವ್ಯಾಪ್ಯತ್ವದಿಂದ ಬ್ರಹ್ಮವು ವಿಷಯವಾಗುತ್ತದೆ. ಇಲ್ರಿ, ದೃಷ್ಟಿ ಅಂದ್ರ ನೀವು ವೃತ್ತಿಗೆನೆ ದೃಷ್ಟಿ ಅಂದ್ರ, ನೀವು ವೃತ್ತಿಗೆ ದೃಷ್ಟಿ ಅಂದ್ರ ವೃತ್ತಿನೇ ಇರ್ತದ, ಅಂತ ಕಡೆ ವೃತ್ತಿ ಇರ್ತದ. ವೃತ್ತಿ ಅಂತ ಅಂದಾರ ಅವ್ರು. ಅದನ್ನು ವೃತ್ತಿ ಅನ್ನ ಅಷ್ಟ ಶಬ್ದ ಬಳಸ್ಬೇಕು ನಾವೀಗ. ವೃತ್ತಿ ಅಂದ್ವಿ ಅಂದ್ರ ಅಂತ ಕಡೆ ವೃತ್ತಿನ ಇರ್ತದಲ್ಲ. ನೀವು ವೃತ್ತಿನ ದೃಷ್ಟಿಗೆ ವೃತ್ತಿ ಅಂದ್ರಿ ಅಂದ್ರ ನಿನಗ್ ಬ್ರಹ್ಮಜ್ಞಾನ ಎಲ್ಲಿ ಆಕತಿ? ವೃತ್ತಿ ಒಳಗ ಆಕತಿಲ್ಲ, ಹೌದಿಲ್ಲ? ಬ್ರಹ್ಮಜ್ಞಾನ ವೃತ್ತಿ ಒಳಗ ಆಗ್ತದೆ. ವೃತ್ತಿನ ದೃಷ್ಟಿ ಅಂದ್ರ ವೃತ್ತಿಗೆ ದೃಷ್ಟಿ ಅಂದ್ರ ನಿನಗ್ ಬ್ರಹ್ಮಜ್ಞಾನ ವೃತ್ತಿ ಒಳಗ ಆಗ್ತದ. ಅದಕ್ಕ ಬ್ರಹ್ಮಜ್ಞಾನ ವೃತ್ತಿ ಒಳಗ ಆತಂದ್ರ ಬ್ರಹ್ಮಜ್ಞಾನ ಕೂಡಿದ ವೃತ್ತಿಗೆ ಚರಮ ವೃತ್ತಿ ಅಂತ. ಅದಕ್ಕೇನಂತಾರ? ಚರಮ ವೃತ್ತಿಗೆ ಅಂತ. ಆ ಚರಮ ವೃತ್ತಿನ ದೃಷ್ಟಿ ಅಂದ್ರ ಆ ಬ್ರಹ್ಮಜ್ಞಾನಕ್ಕೆ ವಿಷಯ ಆಗೋದು ಯಾವುದು? ಬ್ರಹ್ಮವೇ ವಿಷಯ ಅಲ್ಲ, ಹೌದಿಲ್ಲ? ಬ್ರಹ್ಮ ವಿಷಯ. ಮತ್ ನಾವ್ ಬ್ರಹ್ಮಜ್ಞಾನಕ್ಕೆ ವಿಷಯ ಯಾಕಂದ್ರೆ ಬ್ರಹ್ಮನ ಅಲ್ಲ. ವಿಷಯ ಅಂದ್ರೇನು ಕೂಡ ಆವರಣ ಭಂಗ ಅಂದ್ರೂ ಕೂಡ ಬ್ರಹ್ಮಜ್ಞಾನದಿಂದ ಬ್ರಹ್ಮನ ತಿಳಿಯಾಕ ಬರ್ತೈತಲ್ಲ. ನಾವು ವೃತ್ತಿಗೆ ದೃಷ್ಟಿ ಅಂದ್ವಿ ಅಂದ್ರ ಬ್ರಹ್ಮಜ್ಞಾನ ವೃತ್ತಿಯಲ್ಲಿ ಆಗ್ತದ. ಅದಕ್ಕೆ ಬ್ರಹ್ಮಜ್ಞಾನ ವೃತ್ತಿಯಲ್ಲಿ ಆಗ್ತದ ಅಂದ ಮೇಲೆ ಅದಕ್ಕೆ ದೃಷ್ಟಿ ಅಂದ್ವಿ ಅಂದ್ರ ಆ ದೃಷ್ಟಿ ರೂಪ ಬ್ರಹ್ಮಜ್ಞಾನಕ್ಕ ವಿಷಯ ಯಾವ್ದಾತು? ಬ್ರಹ್ಮ. ಹಂಗಾರ ಬ್ರಹ್ಮ ಸೃಷ್ಟಿ ಒಳಗ್ ಬಂದ.
ಬ್ರಹ್ಮ ಯಾರು ಬಂದ? ಸೃಷ್ಟಿಯೊಳಗ್ ಬಂದ. ನಿಮಗ್ ತಿಳಿಯಂಗ ಮೊದ್ಲ ಹೇಳಾಕತ್ತನ್ಯ, ಇದು ಒಂದ್ ಎರಡ ಹೇಳ್ತನ್ಯ. ನೀವ್ ಅದನ್ನ ಹೇಳ್ರಿ ಇದನ್ನ ಹೇಳ್ರಿ ಅಷ್ಟ್ ಹೇಳ್ರಿ ನಾ ಕೇಳಂಗಿಲ್ಲ. ಯಾಕ ನೀವ್ ಹೇಳಿದಕ್ಕ ಇಷ್ಟಕ್ಕ ಒದ್ದಾಡ್ತೀರಿ ನೀವು, ಹೌದಿಲ್ಲ? ಈಗ ನೋಡಿ, ಈಗ ಬಂದ್ ಕೆಟ್ಟಿನ ಬಂತು ನಿಮಗ ತಿಳಿಯಂಗಿಲ್ಲ. ಬ್ರಹ್ಮ ಏನಂತ ವೃತ್ತಿಗೆ ಬ್ರಹ್ಮ ದೃಷ್ಟಿ ಅಂದ್ರ ಬ್ರಹ್ಮ ಜ್ಞಾನ ಚರಮ ವೃತ್ತಿ. ಬ್ರಹ್ಮ ಜ್ಞಾನಕ್ಕ ಚರಮ ವೃತ್ತಿ ಅಂತ. ಆ ಬ್ರಹ್ಮ ಜ್ಞಾನಕ್ಕ ಆ ಚರಮ ವೃತ್ತಿಗೆ ಅಂದ್ರ ದೃಷ್ಟಿ ಅಂದ್ರ ಬ್ರಹ್ಮ ವಿಷಯ ಆಕತ್ತಂದ್ರ ಬ್ರಹ್ಮ ಸೃಷ್ಟಿಯೊಳಗ್ ಬಂದ. ಬ್ರಹ್ಮ ಸೃಷ್ಟಿಯೊಳಗ್ ಬಂದ್ರ ಬ್ರಹ್ಮ ಮಿಥ್ಯ ಆದ. ಬ್ರಹ್ಮ ರೂಪ ಚೇತನ ಮಿಥ್ಯ. ಯಾಕ ದೃಷ್ಟಿ ಸೃಷ್ಟಿವಾದೊಳಗ ಸೃಷ್ಟಿ ಮಿಥ್ಯ ಅಂತಾನ ಹೇಳಿ ನಾವು. ಅದಕ್ಕೆ ಅಂದ್ರ ಏನಂತಾರ ಅವರು, ದೃಷ್ಟಿನೂ ಮಿಥ್ಯ ಸೃಷ್ಟಿನೂ ಮಿಥ್ಯ ಅಂತ ಹೇಳಿ. ಹಂಗಾರ ಬ್ರಹ್ಮ ಆ ದೃಷ್ಟಿಗೆ ವಿಷಯ ಆಗ್ಯಾನಂತಂದ್ರೆ ಆ ಬ್ರಹ್ಮವಾದರೂ ದೃಷ್ಟಿ ಏನ್ರಿ ಸೃಷ್ಟಿ ಆಗಬೇಕಾಯ್ತು. ಬ್ರಹ್ಮ ಆದ್ರ ದೃಷ್ಟಿ ಸೃಷ್ಟಿ ಆಗಬೇಕಾಯ್ತು ಅಂದ್ರೇನು? ಬ್ರಹ್ಮನು ಕೂಡ ದೃಷ್ಟಿ ಸೃಷ್ಟಿಯೊಳಗ್ ಬಂದ ಅಂದ್ರನು ಚರಮ ವೃತ್ತಿಗೆ ಬ್ರಹ್ಮ ವಿಷಯ ಆಗುವುದರಿಂದ ಅವ ಸೃಷ್ಟಿಯೊಳಗ್ ಬಂದ ಅಂದ್ರೆ ದೃಷ್ಟಿ ಸೃಷ್ಟಿ ಅವ್ರಿಗೆ ಬಂತು. ಇದನ್ನು ಅಂಗೀಕರಿಸಿದರೆ ಬ್ರಹ್ಮಕ್ಕೆ ಅನಿತ್ಯತ್ವ ದೋಷ ಬಂತು. ಅದು ಬ್ರಹ್ಮ ಅನಿತ್ಯ ಅಲ್ಲ. ಬ್ರಹ್ಮನಾದ ಸೃಷ್ಟಿ ಬ್ರಹ್ಮಕ್ಕೆ ಸೃಷ್ಟಿ ಹೇಳಿದ್ವಿ ಅಂದ್ರ ನಾವು ದೃಷ್ಟಿಗೇವ ಸೃಷ್ಟಿ ಅಂದ್ರ ಚರಮ ವೃತ್ತಿಗೆ ಅವು ಸೃಷ್ಟಿ ಅದು ಬ್ರಹ್ಮ ವಿಷಯ ಆಗ್ಯಾನ ಸೃಷ್ಟಿ ಆಯ್ತು. ಅದಕ್ಕ ಅನಿತ್ಯತ್ವ ದೋಷ ಬರ್ತದೆ. ಇದು ಸಿದ್ಧಾಂತಕ್ಕೆ ವಿರೋಧ ಆಗುತ್ತದೆ. ಅನಿತ್ಯತ್ವ ದೋಷ ಬರ್ತದೆ. ಇದಕ್ಕೆ ಸಿದ್ಧಾಂತಕ್ಕೆ ಏನಕ್ಕತ್ತಿದ ವಿರೋಧ ಆಗ್ತದೆ. ಇನ್ನು ಚೈತನ್ಯ ರೂಪವೇ ದೃಷ್ಟಿ ಅಂದ್ರ ಇದನ್ನ ತಪ್ಪಿಸೋ ಸಲುವಾಗಿ ದೃಷ್ಟಿ ಅನ್ನೋ ಪದಕ್ಕೆ ಚೈತನ್ಯಕ್ಕನ ದೃಷ್ಟಿ ಅಂದ್ವಿ ಅಂದ್ರ ನಾವು ಚೈತನ್ಯಕ್ಕ ದೃಷ್ಟಿ ಅಂದ್ವಿ ಅಂದ್ರ ಏನ್ರಿ? ದೃಷ್ಟಿ ಅಂತ ಹೇಳಿದ್ರಿ ಸೃಷ್ಟಿಯು ಸರ್ವದಾ ಇರ್ಬೇಕಾಯ್ತು. ನಾವು ಚೈತನ್ಯಕ್ಕನೆ ದೃಷ್ಟಿ ಅಂದ್ರ ಚೈತನ್ಯ ಸದಾ ಇರ್ತೈತೋ ಯಾವಾಗಾರ ಹಿಂಗ ಇರ್ತೈತೆ, ಹೌದಿಲ್ಲ? ನಾವು ದೃಷ್ಟಿ ಅನ್ನೋದನ್ನ ಚೈತನ್ಯಕ್ಕ ಹೋಲಿಸಿದ್ವಿ ಅಂದ್ರೆ ಚೈತನ್ಯ ಸದಾ ಇರ್ತತೆ ಅಂದ್ಮೇಲೆ ದೃಷ್ಟಿನೇ ಸೃಷ್ಟಿ ಆಗೈತೆ ಅಂದ್ರೆ ಜಗತ್ತು ಸದಾ ಇರ್ಬೇಕಾತ. ಜಗತ್ತು ಸದಾ ಇರ್ಬೇಕಾತ. ಜಗತ್ತು ಸದಾ ಇರ್ತತ, ಜಗತ್ತಿಗೆ ಮಿಥ್ಯತ್ವ ಎಲ್ಲಿ ಬರ್ತತಿ? ಬರಂಗಿಲ್ಲ. ಅದಕ್ಕ ಯಾಕಂದ್ರೆ ಚೈತನ್ಯ ನಿತ್ಯವಾದ್ದರಿಂದ ಈಗ ಚೈತನ್ಯ ನಿತ್ಯವಾಗಿರೋದ್ರಿಂದ ಜಗತ್ತು ನಿತ್ಯ ಆಗ್ಬೇಕಾಗತ್ತೆ. ಈಗ ಅಂಗೀಕರಿಸಿದರೆ ಪ್ರತೀತಿ ಸಮಕಾಲ ಸೃಷ್ಟಿ ಎಂಬುದು ಬಾಧಿಸುತ್ತದೆ. ಹಿಂಗ ನಾವು ಜಗತ್ತು ನಿತ್ಯ ಅಂದ್ವಿ, ದೃಷ್ಟಿನ ಚೈತನ್ಯ ಕೂರಿಸಿದ್ವಿ, ಚೈತನ್ಯ ನಿತ್ಯ ಅದಂದ್ರ ದೃಷ್ಟಿನೂ ನಿತ್ಯ ಆಯ್ತು. ದೃಷ್ಟಿನ ನಿತ್ಯ ಅಂದ್ರ ಜಗತ್ತನು ನಿತ್ಯ ಆಯ್ತು. ಜಗತ್ತ ನಿತ್ಯ ಅಂದ್ರೆ ಜಗತ್ತಿಗೆ ಮಿಥ್ಯಾತ್ವ ಬರ್ಲಿಲ್ಲ. ಮತ್ತ ಜಗತ್ತ ನೋಡು ಕಾಲದಾಗ ಮಾತ್ರ ಇರ್ತದ. ಅಂದ್ರ ದೃಷ್ಟಿ ಸಮಕಾಲದಲ್ಲಿ ಸೃಷ್ಟಿ ಇರ್ತದ ಅಂತ ಹಿಂಗ್ ಹೇಳಾಕ ಬರಂಗಿಲ್ಲ. ಜಗತ್ತು ಸದಾ ನಿತ್ಯವಾಯಿತು ಅಂತ ಹೇಳ್ಬೇಕಾಗ್ತದೆ. ಆದ್ರಿಂದ ದೃಷ್ಟಿ ಸೃಷ್ಟಿ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಾನ. ಅದಕ್ಕೆ ಉತ್ತರ ಮಾಡಿ ಇನ್ನೊಂದು ಮುಗಿಸಿ ಮುಂದುವರಿ.